ದಾವಣಗೆರೆಯಲ್ಲಿ ಧ್ವಜ ಗಲಾಟೆ ಜೋರಾಗ್ತಾ ಇದೆ. ಈ ಆಜಾದ್ ನಗರದಲ್ಲಿ ಧ್ವಜ ಕಟ್ಟುವಂತ ವಿಚಾರಕ್ಕೆ ಆಗಿರುವಂತ ವಿವಾದ ಇದೆ. ದಾವಣಗೆರೆಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ, ಆಜಾದ್ ನಗರದಲ್ಲಿ ಧ್ವಜ ಕಟ್ಟುವಂತ ವಿಚಾರದಲ್ಲಿ ಶುರುವಾದಂತ ಕಿರಿಕಿರು. ಕವರ್ಗೆ ಧ್ವಜ ಕಟ್ಟುವಾಗ ಗಲಾಟೆಯಾಗಿ ಕಲ್ಲು ತೂರಾಟ ಶುರುವಾಯಿತು. ಈದ್ ಮಿಲಾದ್ಗೂ ಮುನ್ನ ಅಕ್ಕಪಕ್ಕ 2 ಕೋಮುಗಳ ಧ್ವಜ ಇತ್ತು. ಅದೇ ಸ್ಥಳದಲ್ಲಿ ಮತ್ತೆ ಧ್ವಜ ಹಾಕುವಂತ ವಿಚಾರಕ್ಕೆ ಗದ್ದಲ ಶುರುವಾಯಿತು. 3 ಧ್ವಜವನ್ನ ತೆರವುಗೊಳಿಸಿ ಪರಿಸ್ಥಿತಿಯನ್ನ ಪೊಲೀಸರು ಶಾಂತಗೊಳಿಸಿದ್ರು. ಯಾರ ಧ್ವಜನೂ ಬೇಡ, ಸುಮ್ಮನೆ ಧ್ವಜ ಇದ್ರೆ ತಾನೇ ಇಲ್ಲಿ ಕಿರಿಕ್ ಅಂತ ಹೇಳಿ ಅಲ್ಲಿಂದ ಪೊಲೀಸರು ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿಸ್ತಾರೆ. ಈ ವಿಚಾರವಾಗಿ ಸಭೆ ನಡೆಸಿದಂತ ಹಿಂದೂ ಸಂಘಟನೆಯ ಮುಖಂಡರು ಸಭೆಯಲ್ಲಿ ಒಂದು ಕೋಮಿನ ಭಾವನೆಗೆ ಧಕ್ಕೆ ಬರುವ ರೀತಿ ಹೇಳಿಕೆಯನ್ನ ನೀಡಲಾಗಿದೆ. ಜಾಲತಾಣಗಳಲ್ಲಿ ಸತೀಶ್ ಪೂಜಾರಿ ಅವರ ಹೇಳಿಕೆ ಬಹಳಷ್ಟು ವೈರಲ್ ಆಗಿತ್ತು. ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಸಂಚಾಲಕ ಸತೀಶ್ ಪೂಜಾರಿ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದ್ದಕ್ಕೆ ಆಜಾದ್ ನಗರದಲ್ಲಿ ಧ್ವಜ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿವಾದ ಇತ್ತು, ಅದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಸಾಮಾಜಿಕ ಜಾಲತಾಣದಲ್ಲಿ ಸತೀಶ್ ಪೂಜಾರಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ, ಸತೀಶ್ ಹೇಳಿಕೆಗೆ ಇನ್ನೊಂದು ಕೋಮಿನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮೆರವಣಿಗೆಗೆ ಕಲ್ಲು ತೂರಾಟ ಮಾಡಲಾಗಿದೆ. ಕಲ್ಲು ತೂರಾಟ ಮಾಡಿ ಪರಾರಿಯಾಗಿರುವಂಥ ಕಿಡಿಗೇಡಿಗಳು. ನಮ್ಮ ಪ್ರತಿನಿಧಿ ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ನಾಗಮಂಗಲದಲ್ಲಿ ಗಲಾಟೆ ಆಯಿತು, ಅದಾದ್ಮೇಲೆ ಕರಾವಳಿ ಭಾಗದಲ್ಲೂ ನಾವು ನೋಡಿದ್ವಿ. ಆದ್ರೆ ಈಗ ದಾವಣಗೆರೆ ಸರದಿ ಏನಿದು, ಎಲ್ಲಿಂದ ಶುರುವಾಯಿತು ಈ ಕಿರಿಕ್ ಅಂತ? ಅಂದ್ರೆ ಧ್ವಜದ ವಿಚಾರ ಏನು, ಯಾವ್ಯಾವ ಧ್ವಜಗಳಿದ್ವು ಬಸವರಾಜ್? ಅವಿನಾಶ್, ನೀವು ಹೇಳಿದಂತೆ ಏನು ಈದ್ ಮಿಲಾದ್ ಹಬ್ಬ ಇತ್ತು. ಈದ್ ಮಿಲಾದ್ ಹಬ್ಬದ ಒಂದು ಮೊದಲನೇ ದಿನ ಏನಂದರೆ ಇಲ್ಲಿ ಆಜಾದ್ ನಗರದಲ್ಲಿ ಇರ್ತಕ್ಕಂಥ ಒಂದು ಏರ್ಟೆಲ್ ಟವರ್ಗೆ ಒಂದು ಧ್ವಜವನ್ನು ಹಾಕಲಾಗಿತ್ತು. ಅದಕ್ಕೆ 2 ಕೋಮಿನ ಧ್ವಜಗಳು ಒಂದೊಂದು ಧ್ವಜಗಳನ್ನು ಹಾಕಲಾಗಿತ್ತು. ಅದಾದ ನಂತರ ಇನ್ನೊಂದು ಕೋಮಿನವರು ಮತ್ತೊಂದು ಧ್ವಜವನ್ನು ಹಾಕಿದ್ರು. ಈ ಧ್ವಜವನ್ನು ಇದು ಖಾಸಗಿ ಸ್ಥಳದಲ್ಲಿ ಇರೋದ್ರಿಂದ ಈ ಧ್ವಜವನ್ನು ತೆರವುಗೊಳಿಸಬೇಕೆಂಬತಕ್ಕಂಥ ಹೋರಾಟ ನಡೆದ ಹಿನ್ನೆಲೆಯಲ್ಲಿ ಆ ವೇಳೆಯಲ್ಲಿ ಶುರುವಾದಂಥ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ಕಿಚ್ಚು ನಿರಂತರವಾಗಿ ಮುಂದುವರ್ಕೊಂಡು ಬಂತು. ಈದ್ ಮಿಲಾದ್ ಮೆರವಣಿಗೆ ಶಾಂತಿಯುತವಾಗಿ ಆದರೂ ಕೂಡ ಅದಾದ ನಂತರ ಕೆಲ ಸಂಘಟನೆಗಳು, ಹಿಂದೂ ಸಂಘಟನೆಗಳು ಈ ಧ್ವಜದ ಪ್ರಕರಣವನ್ನು ಚರ್ಚೆ ಮಾಡಲಿಕ್ಕೆ ಸೇರಿದಾಗ ಅಲ್ಲಿ ಹಿಂದೂ ಸಂಘಟನೆ ಪ್ರಮುಖರೊಬ್ಬರು ಹೇಳಿಕೆ ನೀಡಿದ್ರು. ಸತೀಶ್ ಪೂಜಾರಿ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದರು. ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. ವೈರಲ್ ಆದ ಹಿನ್ನೆಲೆಯಲ್ಲಿ ಅದಕ್ಕೆ ಕೂಡ ಬೇರೆ ಕೋಮಿನವರು ಕೂಡ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು. ಹೀಗೆ ನಿರಂತರವಾಗಿ ಏನು ಒಂದಿಲ್ಲ ಒಂದು ವಿವಾದಗಳು ಸೃಷ್ಟಿ ಆಗುತ್ತಲೇ ಬಂತು. ಅದಾದ ಬಳಿಕ ನಿನ್ನೆ ರಾತ್ರಿ ಏನಾಗಿದೆ ಅಂದರೆ ಬೇತೂರು ರಸ್ತೆಯ ಒಂದು ಗಣೇಶ ಮೆರವಣಿಗೆಯಲ್ಲಿತ್ತು. ಮೆರವಣಿಗೆ ವೇಳೆಯಲ್ಲಿ ಈ ಕಲ್ಲು ತೂರಾಟ ನಡೆದು ಇರುಳು ಏನು ಅರಳಿ ಮರ ಸರ್ಕಲ್ ಆಗಿರ್ಬೋದು, ಶಾಂತಿಟಾಗಿಸ್ ರಸ್ತೆ ಆಗಿರ್ಬೋದು, NR ರಸ್ತೆ ಆಗಿರ್ಬೋದು, ಈ ಎಲ್ಲ ಪ್ರದೇಶಗಳಲ್ಲಿ ಒಂದು ಕಲ್ಲು ತೂರಾಟ ಪ್ರಕರಣ ನಡೆಯಿತು. ಇದರಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರಿಗೆ ಸ್ವಲ್ಪ ಗಾಯಗಳಾದವು. ಅದಾದ ನಂತರ ಕೆಲವು ಜನವಸತಿ ಪ್ರದೇಶಗಳಿಗೆ ಒಂದು ತಂಡ ಇಲ್ಲಿಂದ ಆಣೆಕೊಂಡ ಸರ್ಕಲ್ನಲ್ಲಿ ಆಣೆಕೊಂಡ ಪ್ರದೇಶಗಳಲ್ಲಿ ಮನೆಗಳಿಗೆ ನುಗ್ಗಿ ಏನು ಮನೆಗಳಿಗೆ ಕಲ್ಲು ತೂರಾಟ ಮಾಡಿರ್ತಕ್ಕಂಥ, ಮನೆ ಮುಂದೆ ನಿಲ್ಲಿಸತಕ್ಕಂಥ ವಾಹನಗಳನ್ನು ಜಖಂಗೊಳಿಸಿರ್ತಕ್ಕಂಥದ್ದು. ಹೀಗೆ ಇಡೀ ಒಂದು ಏನು ಹಳೆ ದಾವಣಗೆರೆ ಅಂತ ಹೇಳ್ತೀವಿ ನಾವು, ಹಳೆ ದಾವಣಗೆರೆ ಪ್ರದೇಶದಲ್ಲಿ ಈ ಒಂದು ಕಲ್ಲು ತೂರಾಟ ನಿರಂತರವಾಗಿತ್ತು. ಇವತ್ತು ಬೆಳಗಿನಿಂದಲೂ ಕೂಡ ಸಹಜ ಸ್ಥಿತಿಯಲ್ಲಿದೆ. ನೀವು ನೋಡ್ತಾ ಇರ್ಬೋದು, ಅಂಗಡಿ ನಾವು ಅರಳಿ ಮರ ಸರ್ಕಲ್ ಇದ್ದೀವಿ, ಅಂಗಡಿ ಮುಗ್ಗಟ್ಟುಗಳ ಸ್ಥಳ ಸಹಜ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಅಂಗಡಿ ಮುಗ್ಗಟ್ಟು ಸ್ಥಳ ಆರಂಭವಾಗಿರ್ತಕ್ಕಂಥದ್ದು. ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ವಿನಾಶ್, ಧನ್ಯವಾದ ಬಸವರಾಜ್.